polarides, an optical device which is used to produce and detect or analyze the plane polarized light is called Polaroid. ಈ ಒಂದು ಪ್ಲೇನ್ ಪೊಲರೈಸರ್ ಲೈಟ್ ಅನ್ನ ಪ್ರೊಡ್ಯೂಸ್ ಮಾಡತಕ್ಕಂತ ಮತ್ತು ಅನಲೈಸ್ ಅಥವಾ ಡಿಟೆಕ್ಟ್ ಮಾಡತಕ್ಕಂತ ಈ ಒಂದು ಆಪ್ಟಿಕಲ್ ಡಿವೈಸ್ಗೆ ಪೊಲರೈಡ್ ಅಂತ ಕರಿತೀವಿ. ಸೊ ದಿಸ್ ಪೊಲರೈಡ್ ಫಿಲಮ್ಸ್ were first prepared by the Hirapath in the year of 1887, England scientist. Then afterwards the Eland developed by another method in the year of 1905. So according to Hirapath, Polaroid is the thin film prepared by microcrystals of iodosulfate of quinine are embedded in the nitrocellulose with their axis parallel to each other. So this special optical thin film is called Hirapathite. ಇಲ್ಲಿ Hirapath ಪ್ರಕಾರ ಇದು ಒಂದು ಥಿನ್ ಆಪ್ಟಿಕಲ್ ಫಿಲಮ್, ಪೊಲರಾಯ್ಡ್ ಅಂತಕ್ಕಂಥದ್ದು ಒಂದು ಥಿನ್ ಆಪ್ಟಿಕಲ್ ಫಿಲಮ್. ಇದರಲ್ಲಿ ಐಡೋಸಲ್ಫೇಟ್ ಆಫ್ ಕ್ಯುನೈನ್ ಮೈಕ್ರೋ ಕ್ರಿಸ್ಟಲ್ಸ್ಗಳು, ಸ್ಮಾಲೆಸ್ಟ್ ಕ್ರಿಸ್ಟಲ್ಸ್ಗಳು ಈ ನೈಟ್ರೋಸೆಲ್ಯುಲೋಸ್ ಅಲ್ಲಿ ಎಂಬೀಡ್ ಆಗಿರ್ತವೆ ವಿತ್ ದರ್ ಆಕ್ಸಿಸ್ ಪ್ಯಾರಲಲ್ ಟು ಈಚ್ ಅದರ್. ಇಂಥ ಥಿನ್ ಫಿಲಮ್ಗೆ ಹೆರಪತ್ತೈಟ್ ಅಂತ ಕರಿತೀವಿ. ಹಾಗೇನೆ ದ ಥಿನ್ ಫಿಲಮ್ ಆಫ್ ಪಾಲಿವಿನೈಲ್ ಆಲ್ಕೋಹಾಲ್ ಇಸ್ ಸ್ಟ್ರೆಚ್ಡ್. Then all the molecules are orient themselves in the direction of stretching. So this produces the property of double refracting. When this stretched thin film is strained with the iodine or impregnated with the iodine, then it produces the dichroic property or selective absorption property. So this film is called H polaroid. ಇಲ್ಲಿ ಥಿನ್ ಫಿಲಮ್ ಪಾಲಿವಿನೈಲ್ ಆಲ್ಕೋಹಾಲ್ ಅನ್ನು ಸ್ಟ್ರೆಚ್ ಮಾಡಿದಾಗ, ಎಳೆದಾಗ ಅದರಲ್ಲಿರ್ತಕ್ಕಂಥ ಎಲ್ಲಾ ಮಾಲಿಕ್ಯೂಲ್ಸ್ಗಳು ಒಂದೇ ಡೈರೆಕ್ಷನ್ ಅಲ್ಲಿ ಬಂದು ಓರಿಯೆಂಟ್ ಆಗ್ತವೆ. ಆಗ ಆ ಒಂದು ಫಿಲಮು ಡಬಲ್ ರಿಫ್ರಾಕ್ಟಿಂಗ್ ಪ್ರಾಪರ್ಟಿಯನ್ನು ಪ್ರೊಡ್ಯೂಸ್ ಮಾಡುತ್ತೆ. ಎರಡು ರಿಫ್ರಾಕ್ಟೆಡ್ ರೇಸ್ ಅನ್ನು ಪ್ರೊಡ್ಯೂಸ್ ಮಾಡತಕ್ಕಂಥ ಪ್ರಾಪರ್ಟಿ ಪ್ರೊಡ್ಯೂಸ್ ಮಾಡುತ್ತೆ. ಯಾವಾಗ ಈ ಒಂದು ಸ್ಟ್ರಕ್ಚರ್ ಥಿನ್ ಫಿಲಮ್ ಅನ್ನ ನಾವು ಅಯೋಡಿನ್ ಅಲ್ಲಿ ಸ್ಟ್ರೈನ್ ಮಾಡ್ತೀವೋ, ಇಂಪ್ರಿಗ್ನೇಟ್ ಮಾಡ್ತೀವೋ, ಆಗ ಅದು ಡೈಕ್ರೋಯಿಕ್ ಪ್ರಾಪರ್ಟಿಯನ್ನು ಪ್ರೊಡ್ಯೂಸ್ ಮಾಡುತ್ತೆ, ಅಂದ್ರೆ ಸೆಲೆಕ್ಟಿವ್ ಅಬ್ಸಾರ್ಪ್ಷನ್ ಪ್ರಾಪರ್ಟಿಯನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇಂಥ ಒಂದು ಥಿನ್ ಫಿಲಮ್ಗೆ ನಾವಂತ ಕರಿತೀವಿ ಹೆಚ್ ಪೊಲರೈಡ್ ಅಂತ ಕರಿತೀವಿ. When this structured thin film is heated by the dehydrating agent like HCl, then that film produces permanently or strongly double refracting and dichroic property. Such thin films are called K-polarides. Now, thin stretched film anna dehydrating agent inda means HCl ಇಂದ ಹೀಟ್ ಮಾಡಿದಾಗ ಆಗ ಒಂದು ಥಿನ್ ಫಿಲಮ್ ಪರ್ಮನೆಂಟ್ ಆಗಿ ಡಬಲ್ ರಿಫ್ರಾಕ್ಟಿಂಗ್ ಪ್ರಾಪರ್ಟಿಯನ್ನು ಪಡ್ಕೊಳ್ಳುತ್ತೆ. ಜೊತೆಗೆ ಈ ಒಂದು ಡೈಕ್ರೋಯಿಕ್ ಪ್ರಾಪರ್ಟಿಯನ್ನ ಅಥವಾ ಸೆಲೆಕ್ಟಿವ್ ಅಬ್ಸಾರ್ಪ್ಷನ್ ಪ್ರಾಪರ್ಟಿಯನ್ನ ಪಡ್ಕೊಳ್ಳುತ್ತೆ. ಆಗ ಆ ಒಂದು ಥಿನ್ ಫಿಲಮ್ಗೆ ನಾವಂತ ಕರಿತೀವಿ ಕೆ ಪೊಲರೈಡ್ ಅಂತ ಕರಿತೀವಿ. These are all methods for preparing the thin film of polaroid. ಇಂಥ ಪೊಲರೈಡ್ಸ್ ಅನ್ನ ಎರಡು ಗ್ಲಾಸ್ ಪ್ಲೇಟ್ಸ್ ಗಳ ಮಧ್ಯೆ ಫಿಕ್ಸ್ ಮಾಡಿ ಅಲ್ಲಿ ಮೆಕ್ಯಾನಿಕಲ್ ಸಪೋರ್ಟ್ ಅನ್ನ ಕೊಟ್ಟಿರ್ತೀವಿ. The film, the polaroid which produces the plane polarizer light is called polarizer. The polaroid which is used to analyze and detect the plane polarizer light is called analyzer. ಯಾವೊಂದು ಪೊಲರಾಯ್ಡ್ ಪ್ಲೇನ್ ಪೊಲರೈಸರ್ ಲೈಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೋ ಅದಕ್ಕೆ ಪೊಲರೈಸರ್ ಅಂತ ಕರಿತೀವಿ. ಯಾವೊಂದು ಪೊಲರಾಯ್ಡ್ ಪ್ಲೇನ್ ಪೊಲರೈಸರ್ ಲೈಟ್ ಅನ್ನ ಅನಲೈಸ್ ಮಾಡುತ್ತೋ ಡಿಟೆಕ್ಟ್ ಮಾಡುತ್ತೋ ಅದಕ್ಕೆ ಅನಲೈಸರ್ ಅಂತ ಕರಿತೀವಿ. ಇಲ್ಲಿ this is the unpolarized light, consists of vibrations in all direction. When it is passed through this tourmaline crystal, passed through this polaroid, then it produces the plane polarizer light wave or linearly polarized light wave in which the electric field vector oscillates perpendicular to the direction of orientation of the molecules. So this axis is called pass axis. ಇಲ್ಲಿ ಅನ್ಪೊಲರೈಸ್ಡ್ ಲೈಟ್ ವೇವ್ ಅನ್ನ ಈ ಒಂದು ಪೊಲರೈಡ್ ಮೂಲಕ ಪಾಸ್ ಮಾಡಿದಾಗ ಅಲ್ಲಿ ಲೀನಿಯರ್ಲಿ ಪೊಲರೈಸ್ಡ್ ಲೈಟ್ ವೇವ್ ಪ್ರೊಡ್ಯೂಸ್ ಆಗುತ್ತೆ.
ಆ ಒಂದು ಲೀನಿಯರ್ಲಿ ಪೊಲರೈಸ್ ಲೈಟ್ ವೇವ್ ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ ಆ ಓರಿಯಂಟ್ ಆಗಿರ್ತಕ್ಕಂಥ ಮಾಲಿಕ್ಯೂಲ್ಸ್ಗೆ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಅಲ್ಲಿ ಆಸಿಲೇಟ್ ಆಗ್ತಾ ಇರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್. ಹಾಗಾಗಿ ಅಂತ ಒಂದು ಆಕ್ಸಿಸ್ಗೆ ನಾವು ಪಾಸ್ ಆಕ್ಸಿಸ್ ಅಂತ ಕರಿತೀವಿ. ಸೊ ಇಲ್ಲಿ ಅನ್ಪೊಲರೈಸ್ಡ್ ಲೈಟ್ ಅನ್ನ ಈ ಒಂದು ಪೊಲರೈಡ್ ಮೂಲಕ ಪಾಸ್ ಮಾಡಿದಾಗ ಆ ಪಾಸ್ ಆಕ್ಸಿಸ್ಗೆ ಪ್ಯಾರಲ್ ಆಗಿರ್ತಕ್ಕಂಥ ವೈಬ್ರೇಷನ್ಸ್ ಮಾತ್ರ ಟ್ರಾನ್ಸ್ಮಿಟ್ ಆಗ್ತವೆ, ಉಳಿದಿರ್ತಕ್ಕಂಥ ಎಲ್ಲಾ ವೈಬ್ರೇಷನ್ಸ್ ಕಟ್ ಆಫ್ ಆಗ್ತವೆ. ಹಾಗಾಗಿ ದಿಸ್ ಎಮರ್ಜೆಂಟ್ ಲೈಟ್ ಕನ್ಸಿಸ್ಟ್ಸ್ ಆಫ್ ವೈಬ್ರೇಷನ್ಸ್ ಓನ್ಲಿ ಇನ್ ಒನ್ ಡೈರೆಕ್ಷನ್, ಸೊ ಇಟ್ ಇಸ್ ಕಾಲ್ಡ್ ಪ್ಲೇನ್ ಪೊಲರೈಸ್ಡ್ ಲೈಟ್. ಈ ರೀತಿ ಅನ್ಪೊಲರೈಸ್ಡ್ ಲೈಟ್ ಅನ್ನ ಪೊಲರೈಡ್ ಮೂಲಕ ಪಾಸ್ ಮಾಡಿದಾಗ ಪ್ಲೇನ್ ಪೊಲರೈಸ್ಡ್ ಲೈಟ್ ಪ್ರೊಡ್ಯೂಸ್ ಆಗಿದೆ. ಹಾಗಾಗಿ ಇಂಥ ಒಂದು ಪೊಲರೈಡ್ ಗೆ ಪೊಲರೈಸರ್ ಅಂತ ಕರೀತೀವಿ. ಇವನ್ ಈ ಒಂದು ಪೊಲರೈಡ್ P1 ಅನ್ನ ರೋಟೇಟ್ ಮಾಡಿದಾಗಲೂ ಸಹಿತ ಅಲ್ಲಿ ಪ್ಲೇನ್ ಪೊಲರೈಸ್ಡ್ ಲೈಟ್ ಪ್ರೊಡ್ಯೂಸ್ ಆಗುತ್ತೆ. ಈಗ ಸೆಕೆಂಡ್ ಪೊಲರೈಡ್ P2 ತಗೊಂಡಿದ್ದೀವಿ. ಯಾವಾಗ ಇವೆರಡು ಪೊಲರೈಡ್ಸ್ ಗಳ ಪ್ಲೇನ್ಸ್ ಒಂದಕ್ಕೊಂದು ಪ್ಯಾರಲ್ ಆಗಿರುತ್ತೋ ಆಗ ಆ ಒಂದು ಸೇಮ್ ಇಂಟೆನ್ಸಿಟಿ ಆಫ್ ಲೈಟ್ ಎಮರ್ಜ್ ಆಗಿರುತ್ತೆ. ಅಂದ್ರೆ ಎಮರ್ಜೆಂಟ್ ಲೈಟ್ ಅಲ್ಲೂ ಸಹಿತ ಪ್ಲೇನ್ ಪೊಲರೈಸ್ಡ್ ಲೈಟ್ ಪ್ರೊಡ್ಯೂಸ್ ಆಗಿರುತ್ತೆ. ಎರಡು ಪೊಲರೈಡ್ಸ್ ಅನ್ನು ಸೈಮಲ್ಟೇನಿಯಸ್ ರೋಟೇಟ್ ಮಾಡಿದಾಗಲೂ ಸಹಿತ ಆ ಒಂದು ಎಮರ್ಜೆಂಟ್ ಲೈಟ್ ಅಲ್ಲಿ ಸೇಮ್ ಇಂಟೆನ್ಸಿಟಿ ಮೀನ್ಸ್ ಪ್ಲೇನ್ ಪೊಲರೈಸ್ಡ್ ಲೈಟ್ ಪಾಸ್ ಆಗಿರುತ್ತೆ. ಈಗ ಫಸ್ಟ್ ಪೊಲರೈಡ್ ಅನ್ನು ಹಾಗೆ ರೋಟೇಟ್ ಮಾಡ್ತಾ ಹೋದಾಗ ಆಗ ಇಂಟೆನ್ಸಿಟಿ ಈ ಒಂದು ಎಮರ್ಜೆಂಟ್ ಲೈಟ್ ಅಲ್ಲಿ ವೇರಿ ಆಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಯಾವಾಗ ಎರಡು ಆಕ್ಸಿಸ್ ಗಳ ಪಾಸ್ ಆಕ್ಸಿಸ್ ಗಳ ಆ ಒಂದು ಎರಡು ಪೊಲರೈಡ್ಸ್ ಗಳ ಪಾಸ್ ಆಕ್ಸಿಸ್ ಪರ್ಪೆಂಡಿಕ್ಯುಲರ್ ಬರ್ತಾವೋ ಆಗ ಇಂಟೆನ್ಸಿಟಿ ಆಫ್ ಎಮರ್ಜೆಂಟ್ ಲೈಟ್ ಫ್ರಮ್ P1 is 0. ಅಗೇನ್ ಮತ್ತೆ ನಾವು P1 ಅನ್ನ ರೋಟೇಟ್ ಮಾಡಿ ಮತ್ತೆ ನಾವು ಕಂಟಿನ್ಯೂ ಮಾಡ್ತೀವಿ ಅಂತಂದ್ರೆ ಇಂಟೆನ್ಸಿಟಿ ಇಸ್ ಗ್ರಾಜುಯಲಿ ಇನ್ಕ್ರೀಸಸ್ ಅಂಡ್ ಇಟ್ ಬಿಕಮ್ಸ್ ಫೈನಲಿ ಮ್ಯಾಕ್ಸಿಮಮ್. ಯಾವಾಗ when the pass axis of the two polarides are parallel to each other. ಮತ್ತೆ ರೋಟೇಷನ್ ಕಂಟಿನ್ಯೂ ಮಾಡಿದ್ರೆ ಇಂಟೆನ್ಸಿಟಿ ಡಿಕ್ರೀಸ್ ಆಗ್ತಾ ಹೋಗಿ 0 ಆಗುತ್ತೆ. ಮತ್ತೆ P1 ರೋಟೇಷನ್ ಕಂಟಿನ್ಯೂ ಮಾಡಿ ಪ್ಯಾರಲ್ ಬಂದಾಗ ಇಂಟೆನ್ಸಿಟಿ ಮ್ಯಾಕ್ಸಿಮಮ್ ಆಗುತ್ತೆ. ಹಾಗಾಗಿ ಆ ಒಂದು ಎಮರ್ಜೆಂಟ್ ಲೈಟ್ ಅಲ್ಲಿ ಇರ್ತಕ್ಕಂಥ ಕಾಂಪೋನೆಂಟ್ ಆಫ್ ಇಂಟೆನ್ಸಿಟಿ ಇಸ್ I0 cos theta. So according to that modulus I is proportional to cos square theta. ಹಾಗಾಗಿ ಇಲ್ಲಿ cos ಲ I ಅಂತಂದ್ರೆ ಏನು? ಇಂಟೆನ್ಸಿಟಿ ಆಫ್ ದ ಪ್ಲೇನ್ ಪೊಲರೈಸ್ಡ್ ಲೈಟ್ ಎಮರ್ಜಸ್ ಫ್ರಮ್ ದ ಪೊಲರೈಡ್ and theta is the angle between pass axis of the polaroid P1 and pass axis of the polaroid P2. That's why this modulus law states that intensity of the plane polarized light emerges from the polaroid is directly proportional to cosine square of the angle between the pass axis of the two polarides P1 and P2. So I is proportional to cos square theta, then I is equal to I0 into cos square theta. I0 is the intensity of the unpolarized light before passing through the polaroid. ಪೊಲರೈಡ್ ಅಲ್ಲಿ ಪಾಸ್ ಆಗೋದಕ್ಕಿಂತ ಮೊದಲು ಈ ಒಂದು ಅನ್ಪೊಲರೈಸ್ಡ್ ಲೈಟ್ ಅಲ್ಲಿ ಇರ್ತಕ್ಕಂಥ ಇಂಟೆನ್ಸಿಟಿ I0, ಒರಿಜಿನಲ್ ಇಂಟೆನ್ಸಿಟಿ I0. ಪಾಸ್ ಆಗಿ ಹೊರಗೆ ಬಂದಿರತಕ್ಕಂಥ ಪ್ಲೇನ್ ಪೊಲರೈಸ್ಡ್ ಲೈಟ್ ಅಲ್ಲಿ ಇರ್ತಕ್ಕಂಥ ಇಂಟೆನ್ಸಿಟಿ I. ಇವೆರಡು ಪೊಲರೈಡ್ಸ್ ಗಳ ಪಾಸ್ ಆಕ್ಸಿಸ್ ಗಳು ಬಂದಿರತಕ್ಕಂಥ ಆಂಗಲ್ ಥೀಟಾ. If the pass axes are parallel to each other in the two polarides P1 and P2, theta equal to 0, cos 0 equal to 1, then intensity becomes the maximum from P1. If the pass axes of the two polarides are perpendicular, theta becomes 90 degree, cos 90 equal to 0, then intensity of emergent light from P1 becomes 0. So here the I equal to I0 into cos square theta. So this polaroid is also used to analyze the plane polarized light. Again. So now the P1 and P2 axis of the two polarides are parallel to each other, then intensity of emergent light is maximum. When the second polaroid P2 is rotated once, then intensity of emergent light is varies from 0 to maximum. Then that incident light on the P2 is said to be plane polarized light. ಈಗ ಸೆಕೆಂಡ್ ಪೊಲರೈಡ್ P2 ಅನ್ನ ಒಂದು ಸಾರಿ ರೋಟೇಟ್ ಮಾಡಿದಾಗ ಆ ಒಂದು ಎಮರ್ಜೆಂಟ್ ಲೈಟ್ ಅಲ್ಲಿ ಇಂಟೆನ್ಸಿಟಿ 0 ದಿಂದ ಮ್ಯಾಕ್ಸಿಮಮ್ ವೇರಿ ಆಯ್ತು ಅಂತಂದ್ರೆ ಆಗ ಈ ಸೆಕೆಂಡ್ ಪೊಲರೈಡ್ ಮೇಲೆ ಇನ್ಸಿಡೆಂಟ್ ಆಗಿರ್ತಕ್ಕಂಥ ಈ ಲೈಟ್ ಐತಲ್ಲ ಅದೇನಾಗುತ್ತೆ ಪ್ಲೇನ್ ಪೊಲರೈಸ್ಡ್ ಲೈಟ್ ಅಂತ ಆಗುತ್ತೆ. ಹಾಗೆಯೇ ಸೆಕೆಂಡ್ ಪೊಲರೈಡ್ P2 ರೋಟೇಟ್ ಮಾಡಿದಾಗ ಒಂದ್ ಸಾರಿ ಆಗ ಈ ಒಂದು ಎಮರ್ಜೆಂಟ್ ಲೈಟ್ ಅಲ್ಲಿ ಇಂಟೆನ್ಸಿಟಿ ಸರ್ಟನ್ ಮಿನಿಮಮ್ ಟು ಮ್ಯಾಕ್ಸಿಮಮ್ ವೇರಿ ಆಗಿದೆ ಅಂತಂದ್ರೆ ಆಗ ಆ ಒಂದು ಸೆಕೆಂಡ್ ಪೊಲರೈಡ್ ಮೇಲೆ ಇನ್ಸಿಡೆಂಟ್ ಆಗಿರ್ತಕ್ಕಂಥ ಲೈಟು ಪಾರ್ಷಿಯಲಿ ಪೊಲರೈಸ್ಡ್ ಲೈಟ್ ಅಂತ ಅರ್ಥ. ಹಾಗೆಯೇ ಸೆಕೆಂಡ್ ಪೊಲರೈಡ್ ಅನ್ನು ಒಂದ್ಸಾರಿ ರೋಟೇಟ್ ಮಾಡಿದಾಗ ಈ ಎಮರ್ಜೆಂಟ್ ಲೈಟ್ ಅಲ್ಲಿ ನೋ ಚೇಂಜ್ ಇನ್ ಇಂಟೆನ್ಸಿಟಿ, ಆ ಸೆಕೆಂಡ್ ಪೊಲರೈಡ್ ಅಲ್ಲಿ ಇಂಟೆನ್ಸಿಟಿ ಚೇಂಜ್ ಆಗಿರೋ ಸೇಮ್ ಇಂಟೆನ್ಸಿಟಿನ ಬಂದಿದೆ ಅಂತಂದ್ರೆ ಆಗ ಆ ಸೆಕೆಂಡ್ ಪೊಲರೈಡ್ ಮೇಲೆ ಇನ್ಸಿಡೆಂಟ್ ಆಗಿರ್ತಕ್ಕಂಥ ಲೈಟು ಅನ್ಪೊಲರೈಸ್ಡ್
ಪೊಲರೈಸರ್ ಲೈಟ್ ಅಂತ ಅರ್ಥ. ಈ ರೀತಿ ದಿಸ್ ಪೊಲರಾಯ್ಡ್ ಈಸ್ ಯೂಸ್ ಟು detect whether the incident light is plane polarized or partially polarized or unpolarized. So this polaroid is called analyzer. ಈ ರೀತಿ ಈ ಒಂದು ಪೊಲರಾಯ್ಡ್ಸ್ ಅನ್ನ ಆಸ್ ಎ ಪೊಲರೈಸರ್ ಆಗಿ ಮತ್ತು ಅನಲೈಸರ್ ಆಗಿ ಯೂಸ್ ಮಾಡ್ತೀವಿ. ಹಾಗಾದ್ರೆ ವಾಟ್ ಆರ್ ದ ಯೂಸಸ್ ಆಫ್ ಪೊಲರಾಯ್ಡ್ಸ್? Polarides are used to produce the plane polarizer light in the large cross section in the laboratory. Large area large cross section ಇರ್ತಕ್ಕಂಥ ಪ್ಲೇನ್ ಪೊಲರೈಸರ್ ಲೈಟ್ ಅನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಈ ಒಂದು ಪೊಲರೈಡ್ಸ್ ಅನ್ನು ಯೂಸ್ ಮಾಡ್ತೀವಿ ಲೋ ಕಾಸ್ಟ್ ಅಲ್ಲಿ ಇನ್ ದ ಲ್ಯಾಬೊರೇಟರಿ. ಹಾಗೇನೆ ಪೊಲರೈಡ್ಸ್ ಆರ್ ಯೂಸ್ ಟು ವ್ಯೂ ದ 3-dimensional ಪಿಕ್ಚರ್ಸ್. 3D ಪಿಕ್ಚರ್ಸ್ ಅನ್ನ 3D ಮೂವೀಸ್ ಅನ್ನ ನೋಡ್ಲಿಕ್ಕೂ ಸಹಿತ ಈ ಪೊಲರೈಡ್ಸ್ ಅನ್ನ ಯೂಸ್ ಮಾಡ್ತೀವಿ. ಹಾಗೇನೆ ಪೊಲರೈಡ್ಸ್ ಆರ್ ಯೂಸ್ಡ್ ಆಸ್ ಅ ಸನ್ ಗ್ಲಾಸಸ್ ಆರ್ ಗಾಗಲ್ಸ್. ಈಗ ಸನ್ ಗ್ಲಾಸಸ್ ಅಥವಾ ಗಾಗಲ್ಸ್ ಅನ್ನು ಯೂಸ್ ಮಾಡ್ತಾರ, ಅದ್ರಲ್ಲಿ ಇರ್ತಕ್ಕಂಥ ಗ್ಲಾಸ್ ಐತಲ್ಲ ಅದು ಪೊಲರಾಯ್ಡ್ ಗ್ಲಾಸ್. ಅದು ಆ ಪೊಲರಾಯ್ಡ್ ಗ್ಲಾಸ್ ಏನ್ ಮಾಡ್ತಾರೆ, ನಾವು ಯೂಸಲಿ ಸಮ್ಮರ್ ಅಲ್ಲಿ ಗಾಗಲ್ಸ್ ಅನ್ನು ಯೂಸ್ ಮಾಡ್ತೀವಿ. ಅದ್ರ ಇಂಟೆನ್ಸಿಟಿ ಆಫ್ ಲೈಟ್ ಜಾಸ್ತಿ ಇರುತ್ತೆ, ಸನ್ ಇಂದ ಬಂದಿರತಕ್ಕಂಥ ಇಂಟೆನ್ಸಿಟಿ ಆಫ್ ಲೈಟ್ ಜಾಸ್ತಿ ಇರುತ್ತೆ. ಅದು ನಾವು ಡೈರೆಕ್ಟ್ ನಮಗೆ ನಮ್ಮ ರೆಟಿನಾ ಮೇಲೆ ಬಿತ್ತಪ್ಪ ಅಂದ್ರೆ ಆ ರೆಟಿನಾ ಬರ್ನ್ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ. ಅದಕ್ಕೆ ಏನ್ ಮಾಡ್ತಾರೆ, ಗಾಗಲ್ಸ್ ಅಲ್ಲಿ ವೇರ್ ಮಾಡ್ತಾರೆ. ಆ ಗಾಗಲ್ ಏನ್ ಮಾಡುತ್ತೆ ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಪೊಲರಾಯ್ಡ್ ಶೀಟ್ ಅಲ್ಲಿ ಎಲ್ಲಾ ವೈಬ್ರೇಷನ್ಸ್ ಅನ್ನು ಕಟ್ ಮಾಡಿ ಓನ್ಲಿ ಒನ್ ಡೈರೆಕ್ಷನ್ ಇರ್ತಕ್ಕಂಥ ಲೈಟ್ ಮಾತ್ರ ಪಾಸ್ ಆಗಿರುತ್ತೆ. ನಾವು ಗಾಗಲ್ ಹಾಕೊಂಡಾಗ ಹೊರಗಡೆಗೆ ಜಾಸ್ತಿ ಬಿಸಿಲು ಇದ್ರು ಸಹಿತ ನಮಗೆ ತಣ್ಣ ಕಾಣ್ತಾ ಇರುತ್ತೆ, ಕೂಲ್ ಆಗಿ ಕಾಣ್ತಾ ಇರುತ್ತೆ. ಬಿಕಾಸ್ ಆಫ್ ಇಟ್ ಅಬ್ಸರ್ವ್ಸ್ ಆಲ್ ವೈಬ್ರೇಷನ್ಸ್ ಎಕ್ಸೆಪ್ಟ್ ಓನ್ಲಿ ಇನ್ ಒನ್ ಡೈರೆಕ್ಷನ್. ಅದೇ ರೀತಿ ಪೊಲರೈಡ್ಸ್ ಆರ್ ಯೂಸ್ ಟು ಸ್ಟಡಿ ದ ಆಪ್ಟಿಕಲ್ ಪ್ರಾಪರ್ಟೀಸ್ ಆಫ್ ದ ಮೆಟಲ್ಸ್. Polarides also used in the cameras to detect to avoid the glare of the incident light. Okay, excellent.